ಈ ಕೋವಿಶೀಲ್ಡ್ ಎಂಬ ವ್ಯಾಕ್ಸಿನ್ನ ಬಗ್ಗೆ ಇರುವ ತಪ್ಪು ಅಭಿಪ್ರಾಯದ ಬಗ್ಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ಈಗ ನಾವೆಲ್ಲರೂ ಕೊರೋನಾದ ಸಮಯದಲ್ಲಿ ಎಲ್ಲರೂ ನಾವು ಭಯಭೀತರಾಗಿದ್ವಿ. ಎಷ್ಟೋ ಜನರು ಸಾಧಾರಣ ಅದರಲ್ಲಿ ಮೃತ್ಯು ಎಷ್ಟು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವ್ಯಾಕ್ಸಿನೇಷನ್ ಬಂದ ನಂತರ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಒಂದು ನಮ್ಮ ದೇಶದಲ್ಲೇ ತಯಾರಾದ 2 ವ್ಯಾಕ್ಸಿನ್ನಿಂದ ಎಷ್ಟೋ ಜನರ ಜೀವ ಉಳಿದಿದೆ. ಅದರ ಒಂದು ಅಂದಾಜಿನ ಪ್ರಕಾರ ಸುಮಾರು 42 ಲಕ್ಷ ಜನರ ಸಾವನ್ನು ಈ ವ್ಯಾಕ್ಸಿನ್ ತಪ್ಪಿಸಿದೆ. ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಒಂದು ಆಸ್ಟ್ರಾಜೆನೆಕಾ ಅಥವಾ ಸೀರಮ್ ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿ ತಯಾರಾಗಿದ್ದು, ಇದರಲ್ಲಿ ಅಪರೂಪದ ಕೆಲವು ಥ್ರಾಂಬೋಸೈಟೋಪೆನಿಯಾ, ಪ್ಲೇಟ್ಲೆಟ್ ಕಣ ಕಮ್ಮಿ ಆಗೋದು ಮತ್ತು ರಕ್ತದ ನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವಂಥದ್ದು, ಇಂಥ ಒಂದು ಪ್ರಕ್ರಿಯೆ ಕೆಲವರಲ್ಲಿ ಕಂಡು ಬಂದಿದೆ. ಇದನ್ನು ವ್ಯಾಕ್ಸಿನ್ ತಯಾರಕರಿಂದ ಮೊದಲೇ ಈ ವಿಷಯವಾಗಿ ತಿಳಿಸಲಾಗಿದೆ. ಹಾಗೂ ಇದು ಮೊದಲ ಬಾರಿಗೆ ಈ ವ್ಯಾಕ್ಸಿನ್ನಿಂದ ಬಂದಂಥ ಕೆಲವು ಕಾಂಪ್ಲಿಕೇಶನ್ಗಳು ಜರ್ಮನಿಯಲ್ಲಿ ರಿಪೋರ್ಟ್ ಆಯಿತು, ಹಾಗೂ ಯುರೋಪಿಯನ್ ಕಂಟ್ರಿಯಲ್ಲಿ, ನಂತರ ಇಂಗ್ಲೆಂಡ್. ಭಾರತದಲ್ಲಿ ಅಷ್ಟಾಗಿ ಕಂಡು ಬರಲಿಲ್ಲ, ಅಪರೂಪದಲ್ಲಿ. ಅಂದರೆ 10 ಲಕ್ಷದಲ್ಲಿ ಒಂದು 4 ಜನರಿಗೆ ಈ ಒಂದು ಕಾಂಪ್ಲಿಕೇಶನ್ ಕಂಡು ಬಂದಿದೆ. ಈ ಪ್ಲೇಟ್ಲೆಟ್ ಕಣ ಕಮ್ಮಿ ಆಗುವುದು ಹಾಗೂ ರಕ್ತದಲ್ಲಿ ಹೆಪ್ಪುಗೊಟ್ಟುವುದು ಕೆಲವು ಔಷಧಿಗಳಿಂದ ನಮ್ಗೆ ಕಂಡು ಬರ್ತದೆ. ಉದಾಹರಣೆಗೆ ಗರ್ಭನಿರೋಧಕ ಔಷಧಗಳು. ಇದರಲ್ಲಿ ಸಾಧಾರಣ 10 ಲಕ್ಷಕ್ಕೆ ಸಾಧಾರಣ 1200 ಜನರಲ್ಲಿ ಈ ರಕ್ತ ಹೆಪ್ಪುಗೊಟ್ಟುವುದು ಕಾಣ್ಬೋದು. ಹಾಗೂ ಸ್ಮೋಕಿಂಗ್, ಇದರಿಂದ ಸಾಧಾರಣ 2000 ಮಂದಿಗೆ 10 ಲಕ್ಷದಲ್ಲಿ ಇದರ ಕಾಣ್ಬೋದು. ಆದರೆ ಕೋವಿಡ್ ಕಾಯಿಲೆ ಬಂದವರಿಗೆ ಸಾಧಾರಣ 18% ಜನರಲ್ಲಿ ಈ ರಕ್ತ ಹೆಪ್ಪುಗೊಟ್ಟುವುದು ಹಾಗೂ ರಕ್ತದ ಪ್ಲೇಟ್ಲೆಟ್ ಕಣ ಕಮ್ಮಿ ಆಗೋದು ಬಂದು ಅವರು ಸಾಯುವಂಥದ್ದು ಕಂಡಿದ್ದೇವೆ. ಆದರೆ ಈ ಕೋವಿಶೀಲ್ಡ್ ವ್ಯಾಕ್ಸಿನಿಂದ ಕೇವಲ 10 ಲಕ್ಷ ಜನರಲ್ಲಿ 4 ಜನರಿಗೆ ಮಾತ್ರ ಈ ಕಾಂಪ್ಲಿಕೇಶನ್ ರಿಪೋರ್ಟ್ ಆಗಿದೆ. ಅದು ಕೂಡ ಕೆಲವರು ವಂಶವಾಹಿಯ ತೊಂದರೆ ಇರುವವರಿಗೆ ಮಾತ್ರ ಇದು ಕಂಡು ಬಂದಿದೆ. ನಮ್ಮಲ್ಲೇ ಕೂಡ ಕೆಲವು ಕೇಸುಗಳು ಬಂದಿದೆ. ಆದರೆ ಒಂದು ಕೇಸು ನಾನು ನೋಡಿದಾಗೆ ಅವನು ತುಂಬ ಲೇಟಾಗಿ ಬಂದದ್ರಿಂದ ಸಾವು ಕೂಡ ಸಂಭವಿಸಿದೆ. ಇದರಲ್ಲಿ ಏನಾಗ್ತದೆ ಅಂದರೆ, ಕೆಲವು ಸರಿ ರಕ್ತದ ಈ ಒಂದು ಕೆಲವರ ವಂಶವಾಹಿಯಲ್ಲಿ ತೊಂದರೆ ಇರುವವರಲ್ಲಿ ಈ ವ್ಯಾಕ್ಸಿನ್ ತೆಗೆದುಕೊಂಡಾಗ ರಕ್ತದ ಪ್ಲೇಟ್ಲೆಟ್ ಕಣ ಕಮ್ಮಿಯಾಗಿ ರಕ್ತದಲ್ಲಿ ಹೆಪ್ಪುಗೊಟ್ಟೋದು, ಹೆಚ್ಚಾಗಿ ಮೆದುಳಿನ ರಕ್ತನಾಳ ಹಾಗೂ ಅದರಲ್ಲಿ ನಾವು ವೀನಸ್ ಸೈನಸಸ್ ಅಂತ ಹೇಳಿದೆ, ಸೆರೆಬ್ರಲ್ ವೀನಸ್ ಸೈನಸ್, ಅದರಲ್ಲಿ ಥ್ರಾಂಬೋಸಿಸ್ ಆಗೋದಿರ್ತದೆ. ಹಾಗೂ ಶ್ವಾಸಕೋಶದ ರಕ್ತನಾಳ, ಹೊಟ್ಟೆಯಲ್ಲಿ ರಕ್ತನಾಳ ಹಾಗೂ ಹೃದಯದ ರಕ್ತನಾಳ, ಅವು ಕೆಲವೊಂದು ಕಾಲಿನಲ್ಲಿ ರಕ್ತನಾಳಗಳು ಬ್ಲಾಕ್ ಆಗುವಂಥ ಸಂದರ್ಭ ಇದೆ. ಹಾಗೆ ಅಪರೂಪದಲ್ಲಿ ಅದು ಸರಿಯಾಗಿ ಔಷಧ ಮಾಡದೇ ಇದ್ದಲ್ಲಿ ಅವರಲ್ಲಿ ಸಾಯುವಂಥ ಸಂದರ್ಭ ಇದೆ. ಆದರೆ ಕೇವಲ 0.0004% ಜನರಲ್ಲಿ ಮಾತ್ರ ಈ ಒಂದು ತೊಂದರೆ ಕಂಡು ಬರ್ತದೆ. ಆದರೆ ಎಷ್ಟು ಜನರು ಈ ವ್ಯಾಕ್ಸಿನ್ನಿಂದ ಉಳಿಸ್ಕೊಂಡಿದ್ದಾರೆ ಜೀವ ಅಂತ ನಾವು ಚಿಂತಿಸಬೇಕಾಗ್ತದೆ. ಈ ಔಷಧದಿಂದ ಮಾಡುವಂಥ ಸೈಡ್ ಎಫೆಕ್ಟ್ ನಮಗೇನು ಹೊಸ್ತಲ್ಲ. ಪೆನ್ಸಿಲಿನ್ ಸೈಡ್ ಎಫೆಕ್ಟ್ ನಾವು ನೋಡಿದ್ದೇವೆ. ಕೆಲವರಿಗೆ 10-15 ಇಂಜೆಕ್ಷನ್ ನಂತರ ಸೈಡ್ ಎಫೆಕ್ಟ್ ಆಗಿ ಸಾಯುವಂಥವ್ರು ಇದ್ದಾರೆ. ಈವನ್ ಪ್ಯಾರಾಸಿಟಮಾಲ್ನಲ್ಲೂ ಕೂಡ ಸಾಯುವವರು ಇದ್ದಾರೆ ಅಪರೂಪದಲ್ಲಿ ರಿಯಾಕ್ಷನ್ ಆಗಿ. ಡೈಕ್ಲೋಫೆನಾಕ್ ಕೆಲವು ಸರಿ ಒಂದೇ ಇಂಜೆಕ್ಷನಲ್ಲಿ ಸತ್ತವರು ಇದ್ದಾರೆ. ಆದರೆ ಎಲ್ಲ ಔಷಧಗಳು ಈ ಸೈಡ್ ಎಫೆಕ್ಟನ್ನು ಇದರಲ್ಲಿ ನಮ್ಮ ಅಲೋಪತಿ ಸಿಸ್ಟಮಲ್ಲಿ ಮೊದಲೇ ನಮೂದಿಸ್ತದೆ, ಇದರ ಸೈಡ್ ಎಫೆಕ್ಟ್ ಇರ್ತದೆ, ಜಾಗ್ರತೆಯಾಗಿ. ಎಲ್ಲ ಔಷಧಗಳು ನಮ್ಮ ಸೈಡ್ ಎಫೆಕ್ಟ್ ಅಂತ ಇರ್ತದೆ, ಎಫೆಕ್ಟ್ ಇರುವಂಥದ್ರಲ್ಲಿ. ಆದರೆ ಇಫೆಕ್ಟು ಮತ್ತು ಸೈಡ್ ಎಫೆಕ್ಟನ್ನು ಈ ಪರ್ಸೆಂಟೇಜನ್ನು ನೋಡಿ ನಾವು ಔಷಧ ನಮಗೆ ಜನರಲ್ಲಿ ಉಪಯೋಗಿಸ್ಬೇಕಾ ಬೇಡ ಅಂತ ನಾವು ನಿರ್ಧರಿಸಬೇಕಾಗ್ತದೆ. ಇದೇ ರೀತಿ ನಾವು ಹೇಳಿದಾಗೆ ನಮ್ಮ ದೇಶದಲ್ಲಿ ಯಾವುದೇ ಔಷಧ, ಈಗ ಲೈಫ್ ಸೇವಿಂಗ್ ಸ್ಟೀರಾಯ್ಡ್ ಔಷಧಗಳು ಕೂಡ ರಿಯಾಕ್ಷನ್ ಆಗಿದ್ದುಂಟು. ಓನ್ಲಿ ಎಡ್ರಿನಾಲಿನ್ ಅಂತ ಒಂದು ಇಂಜೆಕ್ಷನ್ ಇದೆ, ಅದರಲ್ಲಿ ಮಾತ್ರ ಇಷ್ಟರವರೆಗೆ ರಿಯಾಕ್ಷನ್ ಆಗಲಿಲ್ಲ. ಬೇರೆ ಎಲ್ಲದರಲ್ಲೂ ರಿಯಾಕ್ಷನ್ ಆಗುವಂಥ ಪೂರ್ವವಾಗಿ ಮೊದಲೇ ಇದರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಔಷಧ ತಯಾರಕರು ಕೊಟ್ಟಿರ್ತಾರೆ. ಆದ್ದರಿಂದ ಈ ಕೋವಿಡ್ ವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ವ್ಯಾಕ್ಸಿನ್ ಸಾಧಾರಣ ನಮ್ಮ ದೇಶದಲ್ಲಿ ಸಾಧಾರಣ 230 ಕೋಟಿ ಜನರಿಗೆ ಈ ವ್ಯಾಕ್ಸಿನ್ ಕೊಟ್ಟಿದೆ. ಇದರಲ್ಲಿ ಕೇವಲ 0.004% ಜನರಿಗೆ ಮಾತ್ರ ಈ ಕೋವಿಶೀಲ್ಡ್ ತಗೊಂಡವರಿಗೆ ಈ ರೀತಿಯ ತೊಂದರೆ ಕಂಡಿದೆ. ಅದು ಯಾವಾಗ ಬರ್ತದೆ ಈ ತೊಂದರೆ ಅಂದರೆ, ವ್ಯಾಕ್ಸಿನ್ ತೆಗೆದುಕೊಂಡು 2 ದಿವಸದಿಂದ 42 ದಿವಸ, ಅಂದರೆ 6 ವಾರದ ಒಳಗೆ ಈ ಕಾಂಪ್ಲಿಕೇಶನ್ ಬರ್ತದೆ. ಅದರ ನಂತರ ಬರುವಂಥ ಯಾವುದೇ ಕಾಂಪ್ಲಿಕೇಶನ್ ಈ ವ್ಯಾಕ್ಸಿನ್ನಿಗೆ ಸಂಬಂಧಪಟ್ಟದ್ದಲ್ಲ. ಇನ್ನು ಯಾವುದೇ ಕಾಂಪ್ಲಿಕೇಶನ್ ಅದರ ನಂತರ ಬರುವಂಥದ್ದು
ಕೋವಿಡ್ ಕಾಯಿಲೆಯಿಂದಲೇ ಬರೋದು ಹೊರತು ವ್ಯಾಕ್ಸಿನ್ನಿಂದ ಬರೋದಿಲ್ಲ. ಈಗ ಎಷ್ಟೋ ಜನರು ಚಿಂತಿಸ್ತಾರೆ, ಈಗ ನಾವು ಹಿಂದೆ ವ್ಯಾಕ್ಸಿನ್ ತಗೊಂಡಿದ್ವಿ, ಈಗ ನನಗೆ ಈ ತೊಂದರೆ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳಿದಂತೆ 2ರಿಂದ 42 ದಿವಸದೊಳಗೆ ಈ ಕಾಂಪ್ಲಿಕೇಶನ್ ಬರ್ಬೋದು. ಅದರ ನಂತರ ಬರುವ ಯಾವುದೇ ಒಂದು ಕೂಡ ವ್ಯಾಕ್ಸಿನ್ಗೆ ಸಂಬಂಧಪಟ್ಟದ್ದಲ್ಲ ಅಂತ ನಾವು ಖಂಡಿತವಾಗಿ ಹೇಳಬಲ್ಲೆ. ನಮ್ಮ ದೇಶದಲ್ಲಿ ಸಾಧಾರಣ 230 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಟ್ಟಿದೆ. ಅದರಲ್ಲಿ ಸಾಧಾರಣ 92% ಜನರಿಗೆ 2 ಡೋಸು ಅಷ್ಟು ಕೊಟ್ಟಿದ್ದಾರೆ. ಹಾಗೂ ನಾವು 97ರಿಂದ 98% ಜನರಲ್ಲಿ ಈ ಕೋವಿಶೀಲ್ಡ್ ವ್ಯಾಕ್ಸಿನಿಂದ ಕೋವಿಡ್ ಬರುವಂಥದ್ದು ತಪ್ಪಿಸಿದೆ. ಹಾಗೂ ಕೋವ್ಯಾಕ್ಸಿನ್ ಸಾಧಾರಣ 88% ಜನರಲ್ಲಿ ಕೋವ್ಯಾಕ್ಸಿನ್ ತಗೊಂಡವರಿಗೆ ಕೊರೋನಾ ತೀವ್ರ ರೀತಿ ಬಾರದೆ ಸಾಯುವಂಥದ್ದನ್ನು ತಪ್ಪಿಸಿದೆ. ನಾನು ಹೇಳಿದಾಗೆ 42 ಲಕ್ಷ ಜನರು ಈ ವ್ಯಾಕ್ಸಿನ್ನಿಂದ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಹಾಗೂ ಕೆಲವರಿಗೆ ಫ್ರೀಯಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈ ವ್ಯಾಕ್ಸಿನ್ ಕೊಟ್ಟಿದೆ. ಹಾಗೂ ಬೇರೆ ಯಾವುದೇ ದೇಶದಲ್ಲಿ ಇಷ್ಟು ವ್ಯಾಕ್ಸಿನ್ ಕೊಡಲಿಲ್ಲ ಹಾಗೂ ಇಷ್ಟು ಅತ್ಯುತ್ತಮವಾಗಿ ಕೋವಿಡನ್ನು ಕಂಟ್ರೋಲ್ ಮಾಡಿದ ಯಾವ ದೇಶ ಕೂಡ ಇಲ್ಲ. ನಮ್ಮ ದೇಶದಷ್ಟು ಯಾರು ಕೂಡ ಉತ್ತಮವಾಗಿ, ಅದು ಅತಿ ಕಡಿಮೆ ದರದಲ್ಲಿ ಹಾಗೂ ಫ್ರೀಯಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈ ವ್ಯಾಕ್ಸಿನ್ ಕೊಟ್ಟು ಜೀವ ಉಳಿಸಿದ್ದಾರೆ. ಆದ್ದರಿಂದ ಈ ವ್ಯಾಕ್ಸಿನ್ನ ಬಗ್ಗೆ ಇದೊಂದು ತಪ್ಪು ಅಭಿಪ್ರಾಯವನ್ನು ಇಟ್ಟುಕೊಳ್ಳೋದು ತಪ್ಪು. ಈಗ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಈ ವ್ಯಾಕ್ಸಿನ್ ಬಗ್ಗೆ ಒಂದು ಭಯ ಹುಟ್ಟಿಸಿದ್ದಾರೆ. ಇದರ ಬಗ್ಗೆ ಯಾವುದೇ ಚಿಂತೆ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ವ್ಯಾಕ್ಸಿನ್ ರಿಲೇಟೆಡ್ ಕಾಂಪ್ಲಿಕೇಶನ್ 2ರಿಂದ 42 ದಿವಸದೊಳಗೆ ಮಾತ್ರ ಬರಲು ಸಾಧ್ಯ. ಅದರ ನಂತರ ಬರುವಂಥ ಯಾವುದೇ ಒಂದು ವ್ಯಾಕ್ಸಿನ್ ರಿಲೇಟೆಡ್ ಕಾಂಪ್ಲಿಕೇಶನ್ ಬರುವುದಿಲ್ಲ. ಏನಾದರೂ ಬಂದರೆ ಕೆಲವು ಸಮಯ 6 ತಿಂಗಳಿಂದ 1 ವರ್ಷದವರೆಗೆ ಕೋವಿಡ್ ಬಂದವರಿಗೆ ಅದರಿಂದಾಗೆ ಕೆಲವೊಂದು ಕಾಂಪ್ಲಿಕೇಶನ್ ಬರ್ಬೋದೇ ಹೊರತು ಈ ವ್ಯಾಕ್ಸಿನ್ನಿಂದ ಬರೋದು ಖಂಡಿತ ಆಗಿಲ್ಲ. ಇದರ ಬಗ್ಗೆ ನೀವು ಯಾವುದೇ ಒಂದು ಚಿಂತಿಸಬೇಕಾಗಿಲ್ಲ. ಹೀಗೆ ಪೇಪರ್ನಲ್ಲಿ ಬರುವಂಥ ಯಾವುದೇ ಒಂದು ಉತ್ಪ್ರೇಕ್ಷೆಗೆ ನೀವು ಕಿವಿ ಕೊಡಬೇಕಾಗಿಲ್ಲ. ವ್ಯಾಕ್ಸಿನ್ ಅತ್ಯಂತ ಸೇಫ್. ಹಾಗೂ ನಾನು ಹೇಳಿದಾಗೆ ಓನ್ಲಿ 4 ಪರ್ಸನ್ಸ್ ಇನ್ 10 lakh ಪೀಪಲ್ ಈ ಕೋವಿಶೀಲ್ಡಿಂದ ಈ ರೀತಿಯ ಕಾಂಪ್ಲಿಕೇಶನ್, ಅದರಲ್ಲೂ ಕರೆಕ್ಟಾಗಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಇದಕ್ಕೆ IV ಹಿಮೋಗ್ಲೋಬಿನ್ ಮತ್ತು ಲೋ ಮಾಲಿಕ್ಯುಲರ್ ಹೆಪಾರಿನ್ ಕೊಟ್ಟವರಲ್ಲಿ ಕಡಿಮೆ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಈ ಕಾಂಪ್ಲಿಕೇಶನ್. ಅದರಿಂದ ಯಾರೂ ಕೂಡ ಈ ವ್ಯಾಕ್ಸಿನ್ನ ಬಗ್ಗೆ ಈಗ ನಮಗೆ ತೊಂದರೆ ಬಂದಿದೆ ಎಂದು ನೀವು ಭಯಪಡಬೇಕಾಗಿಲ್ಲ. ಇದರಿಂದ ಖಂಡಿತವಾಗಿ ವ್ಯಾಕ್ಸಿನ್ನಿಂದ ಬೇರೆ ಯಾವುದು ದೀರ್ಘಕಾಲದ ಯಾವುದೇ ತೊಂದರೆ ಬರುವುದಿಲ್ಲ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ಎಲ್ಲರೂ ಕೂಡ ಭಯಭೀತರಾಗದೆ ಈ ವ್ಯಾಕ್ಸಿನ್ ತಗೊಂಡವರು ಯಾವುದೇ ಒಂದು ಕಾಯಿಲೆಗೆ ಇದನ್ನು ನೀವು ಈ ವ್ಯಾಕ್ಸಿನ್ನಿಂದ ಬಂದಿದೆ ಎಂದು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಷ್ಟ ಬಗ್ಗೆ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ.